ನಮಸ್ಕಾರ. ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ತಪ್ಪಿದ್ದಲ್ಲ 3 ದಿನ ಮಹಾಮಳೆ, ಪ್ರವಾಹಕ್ಕೆ ಜನ ಹೈರಾಣ. ಕುಸಿಯುತ್ತಿವೆ ಬೆಟ್ಟ ಗುಡ್ಡಗಳು, ನದಿ ಕೆರೆ ಡ್ಯಾಂನದ್ದೇ ಭಯ. ಮಳೆ ನೀರಿನಲ್ಲೇ ಜೀವನ, ಸರ್ಕಾರದ್ದು ಆಶ್ವಾಸನೆ ಅಷ್ಟೇ. ಮಹಾ ಪ್ರವಾಹ. ರಾಜ್ಯದಲ್ಲಿ ಅಬ್ಬರಿಸ್ತಾ ಇದ್ದಂತ ಮಳೆ ನಿಂತರೂ ಕೂಡ ನೆರೆ ಮಾತ್ರ ಕಡಿಮೆ ಆಗಿಲ್ಲ. ರಾಜ್ಯದಲ್ಲಿ ಮಳೆ ನಿಂತರೂ ನಿಲ್ಲದ ಪ್ರವಾಹ. ಮಹಾರಾಷ್ಟ್ರ ಮಳೆಯಿಂದ ಇಲ್ಲಿ ನೆರೆ ಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ಕರಾವಳಿ ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ, ಮತ್ತೊಂದ್ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಮಳೆ ನಿಂತಿದ್ರೂ ಕೂಡ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಾ ಇರುವಂತ ಮಳೆಯಿಂದಾಗಿ ಅಲ್ಲಿಂದ ನೀರು ಬಿಡ್ತಾ ಇದಾರಲ್ಲ, ಅದರಿಂದಾಗಿ ಇಲ್ಲಿ ಪ್ರವಾಹದ ಪರಿಸ್ಥಿತಿ, ನೆರೆ ಸ್ಥಿತಿ ಇದೆ. ಕೃಷ್ಣ, ಘಟಪ್ರಭಾ, ತುಂಗಾಭದ್ರಾ ಡ್ಯಾಂಗಳು ಭರ್ತಿಯಾಗಿರುವಂಥದ್ದು. ಕೊಯ್ನಾದಿಂದ ಕೃಷ್ಣ, ಘಟಪ್ರಭಾಗೆ ಅಪಾರ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ಇರುವಂಥದ್ದು. ಕೃಷ್ಣ ಜಲಾನಯನ ಪ್ರದೇಶಗಳಲ್ಲಿ ಪ್ರವಾಹದ ಸ್ಥಿತಿ ಇದೆ. ಕೃಷ್ಣಾ ನದಿ ಹರಿಯುತ್ತಲ್ಲ ಅಲ್ಲೆಲ್ಲ. ಈ ಬೆಳಗಾವಿ, ಚಿಕ್ಕೋಡಿ, ರಾಯಚೂರು, ಕಲಬುರಗಿ, ಯಾದಗಿರಿ ಇಲ್ಲೆಲ್ಲ ಕೂಡ ಹಿಂಗೆ ಇರೋದು ಪರಿಸ್ಥಿತಿ. ಬಸವಸಾಗರ ಡ್ಯಾಂಗೂ ಅಪಾರ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗಿದೆ. ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ನೆರೆ ಇರುವಂಥದ್ದು. ಜಮೀನುಗಳಿಗೆ ನುಗ್ತಾ ಇದೆ ನೀರು, ರೈತರು ಕಂಗಾಲಾಗ್ತಾ ಇದ್ದಾರೆ. ಇನ್ನೇನು ಬೆಳೆ ಕೈ ಬರಬೇಕು ಅಷ್ಟೊತ್ತಿಗೆ ಕೊಚ್ಕೊಂಡು ಹೋಗ್ತಾ ಇದೆ, ಬೆಳೆ ನಷ್ಟ ಆಗ್ತಾ ಇದೆ. ತುಂಗಭದ್ರಾ ಜಲಾಶಯದಿಂದ ಒಳಹರಿವು ಅಧಿಕವಾಗಿದೆ. ಕೊಪ್ಪಳ, ಬಳ್ಳಾರಿ, ವಿಜಯನಗರ ಸುತ್ತಮುತ್ತ ಆತಂಕ ಇರುವಂಥದ್ದು. ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ನದಿಗಳು. ನದಿ ಪಾತ್ರದ ಗ್ರಾಮಗಳಿಗೆ ನೀರು ನುಗ್ಗುವಂತ ಭಯ ಇದೆ. ಜಲಾವೃತ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ, ಯಾಕೆಂದ್ರೆ ಮತ್ತೆ ಬೇರೆ ಕಡೆ ಹೋಗ್ಬೇಕು, ಸರಿಯಾದಂತ ವ್ಯವಸ್ಥೆ ಇರಲ್ಲ. ಹೀಗೆ ತೋರಿಸ್ತಾ ಇದ್ವಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕೊಪ್ಪಳ, ಬಳ್ಳಾರಿಯಲ್ಲಿ ಯಾವ ರೀತಿಯಾದಂಥ ಆತಂಕ ಮನೆ ಮಾಡಿದೆ ಅನ್ನುವಂಥದ್ದನ್ನು. ಯಾಕೆಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಸಾಕಷ್ಟು ಗ್ರಾಮಗಳು ಜಲಾವೃತ ಆಗೋದ್ರ ಜೊತೆಗೆ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ನದಿಗಳು. ಬೆಳಗಾವಿ, ಚಿಕ್ಕೋಡಿ ಭಾಗದಲ್ಲೂ ಕೂಡ ಅಷ್ಟೇ. ಇನ್ನು ಬಸವಸಾಗರ ಡ್ಯಾಮ್ ಕೂಡ ಭರ್ತಿ ಆಗಿರುವಂಥದ್ದು. ಬಸವಸಾಗರ ಡ್ಯಾಮ್ ಭರ್ತಿ ಆದರೆ ಅಲ್ಲಿ ಯಾದಗಿರಿ, ರಾಯಚೂರು, ಕಲಬುರಗಿ ಭಾಗದಲ್ಲಿ ಆತಂಕ ಎದುರಾಗುತ್ತೆ. ಯಾಕಂದ್ರೆ ಒಂದೇ ಸಲ ಬಿಟ್ಬಿಡ್ತಾರೆ, ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಬಿಡುವಂಥ ಹಿನ್ನೆಲೆಯಲ್ಲಿ ಆ ಭಾಗದ ರೈತರು, ಜನರಿಗೆ, ಆ ಸುತ್ತಮುತ್ತಲಿನ ಆ ನದಿ ಹೋಗುತ್ತಲ್ಲ, ಆ ಸುತ್ತಮುತ್ತಲಿನ ನದಿ ಪಾತ್ರದ ಜನರಿಗೆ ಟೆನ್ಷನ್ ಶುರುವಾಗುತ್ತೆ, ಗ್ರಾಮದವರಿಗೆ. ಯಾಕೆಂದ್ರೆ ಜಲಾವೃತ ಆಗುವಂಥ ಭೀತಿ ಇರುತ್ತೆ. ಇನ್ನು ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಹೈ ಡ್ರಾಮಾ ನಡೆದಿದೆ. ಅಧಿಕಾರಿಗಳ ಹುಚ್ಚಾಟದಿಂದ ನದಿ ಪಾತ್ರದ ಗ್ರಾಮಸ್ಥರಿಗೆ ಸಂಕಷ್ಟ ಎದುರಾಗಿತ್ತಂತೆ. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಹೈ ಡ್ರಾಮಾ ನಡೆದಿರೋದು. ಅಧಿಕಾರಿಗಳ ಹುಚ್ಚಾಟದಿಂದ ನದಿ ಪಾತ್ರದ ಗ್ರಾಮಸ್ಥರಿಗೆ ಸಂಕಷ್ಟ ಎದುರಾಗಿದೆ. ಬ್ಯಾರೇಜ್ನ 100ಕ್ಕೂ ಅಧಿಕ ಗೇಟ್ ಅನ್ನ ತೆರಲಿಕ್ಕೆ ಹರಸಾಹಸ ಪಟ್ಟಿದ್ದಾರೆ ಅಧಿಕಾರಿಗಳು. ಉಕ್ಕಿ ಹರಿಯುವಂತ ನದಿ ನೀರಿಗೆ ಕ್ರೇನು, JCB ಅನ್ನ ಬಳಸಿ ದುಸ್ಸಾಹಸವನ್ನ ಮಾಡಲಾಗಿದೆ. 194 ಗೇಟ್ ಇದಾವೆ. 194 ಗೇಟ್ಗಳಲ್ಲಿ ತೆರಲಿಕ್ಕೆ ಸಾಧ್ಯವಾಗಿದ್ದು 89 ಗೇಟ್ಗಳು ಮಾತ್ರ. ಹೆಚ್ಚು ಗೇಟ್ ಓಪನ್ ಮಾಡದೇ ಇರೋದ್ರಿಂದ ಜಮೀನುಗಳಿಗೆ ನೀರು ನುಗ್ತಾ ಇದೆ. ಏಕೆಂದ್ರೆ ಆ ಗೇಟ್ ಓಪನ್ ಮಾಡಿದ್ರೆ ಸಾಗುತ್ತಲ್ವಾ, ನೀರು ಫ್ಲೋ ಆಗುತ್ತಲ್ವಾ, ಇಲ್ಲಿ ಫ್ಲೋ ಆಗ್ತಾ ಇಲ್ಲ. ಆ ಫ್ಲೋ ಆಗದಿರುವಂತ ಹಿನ್ನೆಲೆಯಲ್ಲಿ ಆ ಹಿನ್ನೀರಿನ ನೀರುಗಳೆಲ್ಲವೂ ಕೂಡ ಜಮೀನಿಗೆ ನುಗ್ತಾ ಇರುವಂಥದ್ದು. ಸೊ ಜಮೀನುಗಳು ಜಲಾವೃತ ಆಗ್ತಾ ಇದೆ. ರಾಯಚೂರಿನ ಕಾಡ್ಲೂರು, ಗುರ್ಜಾಪುರ, ಅರಿಶಿಣಿಗಿ ಜಮೀನುಗಳು ಜಲಾವೃತವಾಗಿದ್ದಾವೆ. ಗೇಟ್ ಓಪನ್ ಮಾಡದೇ ಇರೋದ್ರಿಂದ ಹಿನ್ನೀರು ಪ್ರಮಾಣ ಹೆಚ್ಚಳವಾಗಿರುವಂಥದ್ದು. ನದಿ ಪಾತ್ರದ ಗ್ರಾಮಗಳ ಜನರಲ್ಲಿ ಹೆಚ್ಚಾಗಿದೆ ಮುಳುಗಡೆಯ ಭೀತಿ. ಬರೀ ರೈತರ ಜಮೀನು ಮಾತ್ರ ಅಲ್ಲ, ಅಲ್ಲಿ ಆ ಗ್ರಾಮಗಳು ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇದ್ದಾವೆ ಇಲ್ಲಿ. ಯಾಕಂದ್ರೆ ಈಗ ಓಪನ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಟೋಟಲ್ ಆಗಿ 194 ಗೇಟ್ಗಳಿದ್ದಾವೆ, 89 ಮಾತ್ರ ಓಪನ್ ಆಗಿರೋದು. ಇನ್ನೂ ಹತ್ತತ್ರ 106 ಗೇಟ್ಗಳನ್ನು ಓಪನ್ ಮಾಡ್ಲಿಕ್ಕೆ ಆಗಿಲ್ಲ. ಅದು ಮೋಸ್ಟ್ ಪ್ರಾಬಬ್ಲಿ ತುಕ್ಕಿಡ್ದಿರ್ಬೇಕು, ಓಪನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಕಾಣಿಸುತ್ತೆ. ಅಂತ ಪರಿಸ್ಥಿತಿ ಇದೆ ಅನ್ಸುತ್ತೆ. ಆ ರೀತಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಕೊನೆ ಕ್ಷಣದಲ್ಲಿ ಬಂದ್ಬಿಟ್ಟು ಓಪನ್ ಮಾಡ್ತೀವಿ ಅಂದ್ರೆ ಆಗ್ಬಿಡುತ್ತಾ? ಆಗಲ್ಲ. ಆ 89 ಗೇಟ್ ಓಪನ್ ಆಗಿರೋದೇ ಹೆಚ್ಚು ಅಂತ ಕಾಣಿಸುತ್ತೆ. ಆ ಡ್ಯಾಮ್ನಲ್ಲಿ ಬ್ರಿಡ್ಜ್ ಮೇಲೆ ಬರ್ತಾ ಇದಾವೆ ಮೊಸಳೆ, ಹಾವು ಸೇರಿದಂತೆ ವಿಷ ಜಂತುಗಳು. 2017ರಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದು. ಒಟ್ಟು 1.05 TMC ಸಾಮರ್ಥ್ಯದ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅದರ
ಗೇಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಆಗದೆ ಹರಸಾಹಸ ಪಟ್ಟಿದ್ದಾರೆ ಅಧಿಕಾರಿಗಳು. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು. ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಹೆಚ್ಚುವರಿ ನೀರನ್ನು ಹರಿಬಿಟ್ಟಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಇವತ್ತು ರಾಯಚೂರು ತಾಲೂಕಿನ ಗುರ್ಜಾಪುರ ಬಳಿ ಇರತಕ್ಕಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಗೇಟ್ ಅನ್ನ ತೆರೆದಿರಲಿಲ್ಲ. ಆ ಗೇಟ್ ಅನ್ನ ತೆರೆಯೋದಕ್ಕೆ ಇವತ್ತು ಕ್ರೇನ್ ಮುಖಾಂತರ ಒಬ್ಬ ಯುವಕನನ್ನ ಇವತ್ತು ಕೆಪಿಟಿಸಿಎಲ್ ಏನಿದೆಯಲ್ಲ ಅದು ಯುವಕನನ್ನ ನದಿಗೆ ಇಳಿಸಿ ಇವತ್ತು ನೀರನ್ನ ತೆಗೆಯೋದಕ್ಕೆ ಪ್ರಯತ್ನ ಮಾಡಿತ್ತು. ಆ ದೃಶ್ಯ ಏನಿದೆ, ಆ ಯುವಕನನ್ನ ಈ ಕ್ರೇನ್ ಮುಖಾಂತರ ಏನು ನದಿಗೆ ಇಳಿಸಿ ಈ ಗೇಟ್ ಅನ್ನು ತೆಗೆಯೋದಕ್ಕೆ ಪ್ರಯತ್ನಿಸಿರ್ತಕ್ಕಂಥ ವಿಡಿಯೋ ವೈರಲ್ ಆಗಿತ್ತು. ಹಾಗಾಗಿ ಆ ವಿಡಿಯೋವನ್ನು ನೋಡಿರ್ತಕ್ಕಂಥ ನ್ಯೂಸ್ 18 ತಂಡ ಇವತ್ತು ಆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಬಂದಿದೆ. ನನ್ನ ಬಲಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರೋದನ್ನ ತೋರಿಸ್ತಾ ಹೋಗ್ತೀನಿ. ಇದೇ ಕ್ರೇನ್ ಮುಖಾಂತರ ಆ ಯುವಕನನ್ನ ಇವತ್ತು ಬೆಳ್ಳಂಬೆಳಗ್ಗೆ ನದಿಗೆ ಇಳಿಸಲಾಗಿತ್ತು. ಯಾಕೆಂತ ಕೇಳಿದ್ರೆ ಕೃಷ್ಣಾ ನದಿಗೆ ಕೆಪಿಸಿಎಲ್ ನಿಂದ ನಿರ್ಮಿಸಿರ್ತಕ್ಕಂಥ ಆಣೆಕಟ್ಟಿನ ಗೇಟ್ ತೆರೀತಕ್ಕಂಥ ದೃಶ್ಯ ಅದು. ವ್ಯಕ್ತಿಯೊಬ್ಬನನ್ನ ಕ್ರೇನ್ಗೆ ನೇತಾಡಿಕೊಂಡು ಗೇಟ್ ತೆಗೆಯೋದಕ್ಕೆ ಯತ್ನಿಸಿದ್ದ ವಿಡಿಯೋ ಅದು. ಪ್ರವಾಹದ ಮುನ್ನೆಚ್ಚರಿಕೆ ಇದ್ರೂ ಕೂಡ ಆಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನ ಈ ಅಧಿಕಾರಿಗಳು ಇಲ್ಲಿ ತೆಗೆದಿರಲಿಲ್ಲ ಅಂತಕ್ಕಂತಹ ಮಾಹಿತಿ ಇಲ್ಲಿ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟು ಈ ಒಂದು ಏನಿದೆಯಲ್ಲ ಇದು 194 ಗೇಟ್ಗಳು ಉಳ್ತಕ್ಕಂತಹ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜು. ಇಲ್ಲಿ ಕೇವಲ 94 ಗೇಟ್ಗಳನ್ನು ಮಾತ್ರ ಓಪನ್ ಮಾಡಲಾಗಿತ್ತು. ಇದರಿಂದ ಹಿನ್ನೀರು ಸಂಗ್ರಹ ಹೆಚ್ಚಾಗಿ ಗುರ್ಜಾಪುರ ಅರಶಿಣಿಗೆ ಗ್ರಾಮದ ಅನೇಕ ಗ್ರಾಮಗಳು ಇವತ್ತು ಜಮೀನುಗಳು ಮುಳುಗಡೆಯಾಗಿವೆ ಅಂತಕ್ಕಂಥ ದೃಶ್ಯ ಕೂಡ ಇವಲ್ಲಿ ಕಂಡು ಬಂದಿರತಕ್ಕಂಥದ್ದು. ಜೊತೆಗೆ ನಿಮಗೆ ಮತ್ತೊಂದು ಗಂಭೀರವಾದ ವಿಚಾರವನ್ನು ತಿಳಿಸ್ತೀನಿ. ಇಲ್ಲೇನು ನಾವು ನಿಂತ್ಕೊಂಡಿದೀವಲ್ಲ ಇದೇ ಬ್ರಿಡ್ಜ್ ಕೆಳಗಡೆನೆ ಇವತ್ತು ಆ ಯುವಕನನ್ನ ಕ್ರೇನ್ ಮುಖಾಂತರ ಇಲ್ಲಿ ಇಳಿಸಲಾಗಿತ್ತು. ಇದು ಎಷ್ಟು ಬೋರ್ಗರಿತವಾಗಿ ಇವತ್ತು ನದಿ ಹರಿತಾ ಇದೆ, ಪ್ರವಾಹ ಇಲ್ಲಿ ಯಾವ ರೀತಿಯಾದಂತಹ ಸಂದರ್ಭದಲ್ಲಿದೆ ನೀರಿಂದ ಅಂತಕ್ಕಂಥದ್ದನ್ನು ನೀವು ನೋಡಬಹುದು. ಇಂತಹ ಒಂದು ಅಪಾಯದ ಸ್ಥಿತಿಯಲ್ಲಿ ಹರಿತಕ್ಕಂತಹ ನೀರಿನಲ್ಲಿಯೇ ಯುವಕನನ್ನ ಇಳಿಸ್ತಕ್ಕಂತಹ ಮತ್ತು ಗೇಟನ್ನ ತೆರೀತಕ್ಕಂತಹ ದುಸ್ಸಾಹಸವನ್ನು ಅಧಿಕಾರಿಗಳು ಮಾಡಿದ್ರೆ ಅಂದ್ರೆ ನಿಜಕ್ಕೂ ಶೋಚನೀಯ. ಇನ್ನು ಇದಕ್ಕಿಂತ ಗಂಭೀರವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇದರಿಂದ ಕೂಗಳತೆ ದೂರದಲ್ಲಿ, ಕೇವಲ ಕೂಗಳತೆ ದೂರದಲ್ಲಿ ನೋಡಿರ್ಬೋದು ನೀವು 3 ಮೊಸಳೆಗಳು ಮಲ್ಕೊಂಡಿರ್ತಕ್ಕಂಥದ್ದು. ಆ 3 ಮೊಸಳೆಗಳು ಇಲ್ಲಿ 100 ಮೊಸಳೆಗಳು ಇದಾವೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಇರ್ತಕ್ಕಂಥದ್ದು. ಹಾಗಿದ್ರೂ ಕೂಡ ಇಲ್ಲಿ ಕೂಗಳತೆ ದೂರದಲ್ಲಿ 3 ಮೊಸಳೆಗಳು ಆರಾಮವಾಗಿ ನೆಮ್ಮದಿಯಾಗಿ ಆ ಬಂಡೆ ಮೇಲೆ ಮಲ್ಕೊಂಡಿರ್ತಕ್ಕಂಥ ದೃಶ್ಯಗಳನ್ನ ನೀವು ನೋಡ್ತಾ ಇರಬಹುದು. ಈ ರೀತಿಯಾಗಿ ಕೂಗಳತೆ ದೂರದಲ್ಲಿ ಮೊಸಳೆಗಳು ಮಲ್ಕೊಂಡಿದ್ರು ಕೂಡ ಅಪಾಯದ ಮಟ್ಟವನ್ನ ಮೀರಿ ಈ ರೀತಿಯಾಗಿ ನದಿ ಹರಿತಾ ಇದ್ರು ಕೂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಯುವಕನನ್ನ ಇವತ್ತು ಏನು RTPS ನ ಸಿಬ್ಬಂದಿಯೋರ್ವನನ್ನ ಇಲ್ಲಿ ಇಳಿಸಲಾಗಿತ್ತು ಅಂತಕ್ಕಂತಹ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈಗಾಗಲೇ ಇವತ್ತು 100 ಎಕರೆ ಜಮೀನು ಇವತ್ತು ರಾಯಚೂರು ತಾಲೂಕಿನ ಗುರ್ಜಾಪುರ ಅರಶಿಣಿಗೆಯಲ್ಲಿ ಜಲಾವೃತವಾಗಿದೆ. ಈಗಾಗಿದ್ರು ಕೂಡ ಇದಕ್ಕೆಲ್ಲ ಅಧಿಕಾರಿಗಳೇ ಹೊಣೆಯಾಗಿದ್ರು ಕೂಡ ಮತ್ತೆ ಅವರ ಏನು ನಿರ್ಲಕ್ಷ್ಯದ ಒಂದು ಧೋರಣೆ ಅಂತ ಏನಂತ ಹೇಳ್ಬೋದು ಅಂದ್ರೆ ಒಬ್ಬ ಯುವಕನನ್ನ ಬೆಳ್ಳಂಬೆಳಗ್ಗೆ ಈ ಒಂದು ನದಿಗೆ ಇಳಿಸಿ ಗೇಟನ್ನು ತೆರೆಯೋದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಾರ್ವಜನಿಕರಿಂದ ಈ ಅಧಿಕಾರಿಗಳ ನಡೆಗೆ ವ್ಯಾಪಕವಾದಂತಹ ಖಂಡನೆ ವ್ಯಕ್ತವಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ಕನ್ನಡ. ಇಡೀ ರಾಜ್ಯದಲ್ಲಿ ಮಳೆ ಅಬ್ಬರ ಹೇಗಿದೆ? ಬೆಂಗಳೂರಿಗರೆ 5 ದಿನ ತುಂತುರು ಮಳೆ, ಕರಾವಳಿ ಮಲೆನಾಡು ಸದ್ಯಕ್ಕಿಲ್ಲ ರಿಲೀಫ್. ವರ್ಣಾರ್ಭಟ ಡೇ 12. ರಾಜ್ಯದಲ್ಲಿ ಮಳೆ ಅಬ್ಬರ ಕಡಿಮೆ ಆದರೂ ನಿಲ್ಲದ ಸಂಕಷ್ಟ. ರಾಜ್ಯದ ಹಲವೆಡೆ ಇರಲಿದೆ ಇನ್ನೂ 3 ದಿನ ಮಳೆ. ಕರಾವಳಿ ಮಲೆನಾಡಿನಲ್ಲಿ ಇನ್ನೂ 3 ದಿನ ಇರಲಿದೆ ಮಳೆ. ಇನ್ನೂ 3 ದಿನ ಅಂದ್ರೆ ಪ್ರತಿದಿನನೂ ಕೂಡ ಆತಂಕದಲ್ಲೇ ಜೀವನವನ್ನ ಮಾಡುವಂತ ಪರಿಸ್ಥಿತಿ ಇದೆ ಕರಾವಳಿ ಮತ್ತೆ ಮಲೆನಾಡಿನ ಭಾಗದ ಜನರಲ್ಲಿ. ಏಕೆಂದ್ರೆ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಮಳೆ ಸುರಿದ್ರೆ ನೋ ಪ್ರಾಬ್ಲಮ್, ಫೇಸ್ ಮಾಡಿದ್ದಾರೆ ಇಷ್ಟು ವರ್ಷನೂ ಕೂಡ. ಆದ್ರೆ ಈಗ ಬರ್ತಾ ಇರುವಂತ ಮಳೆಯಿಂದಾಗಿ ನೆರೆಯ ಜೊತೆಗೆ ಭೂಕುಸಿತ, ಕೊಡಗಿನಲ್ಲಂತೂ ಭೂಕಂಪನ ಎಲ್ಲವೂ ಒಟ್ಟೊಟ್ಟಿಗೆ ಬರ್ತಾ ಇರುವಂಥದ್ದು. ಸೊ ಹೀಗಾಗಿನೇ ಭಯ ಅಲ್ಲಿ. ಈಗ ಕರಾವಳಿ ಭಾಗದಲ್ಲಿ ಇಂದು ನಾಳೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಪಶ್ಚಿಮ ಘಟ್ಟದ ಮಲೆನಾಡು ಜಿಲ್ಲೆಗಳಿಗೆ 2 ದಿನ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಬೆಳಗಾವಿ, ಬೀದರ್, ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ಯೆಲ್ಲೋ ಅಲರ್ಟ್ ಇರುವಂಥದ್ದು. ಅಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇನ್ನೂ 5 ದಿನ ಸಾಧಾರಣ ಮಳೆಯಾಗುವಂತ ಸಾಧ್ಯತೆ ಇದೆ. ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ಇತ್ತಲ್ಲ ಈ ತುಂತುರು ಮಳೆ, ಆ ರೀತಿಯಾಗಿ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. 40 ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸಲಿದೆ ಅನ್ನುವಂಥ ಎಚ್ಚರಿಕೆಯನ್ನ ಅಲ್ಲಿ ಆ ಭಾಗದಲ್ಲಿ ನೀಡಲಾಗಿರುವಂಥದ್ದು. ಮಲೆನಾಡು ಸೇರಿದಂತೆ ಬಹುತೇಕ ಎಲ್ಲಾ ಕಡೆ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ತುಂಬಿ ಹರಿತಾ ಇದ್ದಾವೆ ರಾಜ್ಯದ ಬಹುತೇಕ ನದಿಗಳು. ಮನೆಗಳು ಕುಸಿತಾ ಇದೆ, ಜಮೀನುಗಳಿಗೂ ಕೂಡ ನೀರು ನುಗ್ತಾ ಇರುವಂಥದ್ದು. ಸೊ ಜಲಾವೃತವಾಗ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ನಿರಂತರವಾಗಿ ಸಂಕಷ್ಟವನ್ನ, ಆತಂಕವನ್ನ ಎದುರಿಸುವಂತ ಪರಿಸ್ಥಿತಿ ಕರಾವಳಿ ಮಲೆನಾಡಿನ ಭಾಗದ ರೈತರು, ಜನರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಹೀಗೆ ಇದೆ ಪರಿಸ್ಥಿತಿ.
ತುಂಬಿ ಹರಿತಾ ಇದೆ ತುಂಗಾಭದ್ರಾ ನದಿ. ತುಂಗಾಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. ಕಳೆದ 5 ದಿನಗಳಿಂದ ನದಿಯಲ್ಲಿ ಪ್ರವಾಹ ಉಂಟಾಗಿರುವಂಥದ್ದು. ಹೆಚ್ಚಿನದಾಗಿ ನೀರನ್ನ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ತುಂಗಾಭದ್ರಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಒಂದು ಲೆವೆಲ್ ಇರುತ್ತಲ್ವಾ, ಆ ಲೆವೆಲ್ ಕ್ರಾಸ್ ಮಾಡಿ ಹರಿತಾ ಇರುವಂಥದ್ದು. ಲೆವೆಲ್ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ, ಆತಂಕ ಎದುರಾಗಿರುವಂಥದ್ದು. ಮನೆಗಳಿಗೆ ನೀರು ನುಗ್ಗುತ್ತೆ, ಜಮೀನುಗಳಿಗೆ ನೀರು ನುಗ್ಗುತ್ತೆ ಅಂತ ಪರಿಸ್ಥಿತಿ ಇದೆ. ತುಂಗಾಭದ್ರಾ ನದಿ ಈಗ ಹರಿತಾ ಇರುವಂತ ಹಿನ್ನೆಲೆಯಲ್ಲಿ ನದಿಗೆ 1.44 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. 1.44 ಲಕ್ಷ. ಇನ್ನ ಜಲಾಶಯಕ್ಕೆ 1.66 ಲಕ್ಷ ಕ್ಯೂಸೆಕ್ಸ್ ನೀರು ಒಳಹರಿವಿರುವಂಥದ್ದು. 1.66 ಲಕ್ಷ ಕ್ಯೂಸೆಕ್ ನೀರು ಒಳಹರಿವಿದ್ರೆ 1.44 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡಲಾಗ್ತದೆ. ಗಂಗಾವತಿ ಕಂಪ್ಲಿ ಸೇತುವೆ ಮುಳುಗಡೆ ಆಗಿದೆ. ನವ ಬೃಂದಾವನ ಗಡ್ಡೆ, ವಿರುಪಾಪುರ ಗಡ್ಡೆ ಸಂಪರ್ಕ ಕಡಿತವಾಗಿರುವಂಥದ್ದು. ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಕಳೆದ 5 ದಿನಗಳಿಂದಲೂ ಕೂಡ ಈ ಪರಿಸ್ಥಿತಿ ಅಲ್ಲಿರುವಂಥದ್ದು. ಹೆಚ್ಚಿನದಾಗಿ ನೀರನ್ನ ಬಿಡ್ತಾ ಇರುವಂತ ಹಿನ್ನೆಲೆಯಲ್ಲಿ ತುಂಗಾಭದ್ರಾ ಡ್ಯಾಂನಿಂದ ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಲಾಗ್ತದೆ. ಅದು ಯಾವ ರೀತಿಯಾಗಿ ಒಳಗಡೆ ನೀರು ಬರುತ್ತೆ ಅಷ್ಟೇ ಪ್ರಮಾಣದಲ್ಲಿ ನೀರನ್ನ ಹೊರಗಡೆ ಬಿಡಲಾಗ್ತದೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಭರ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ಇನ್ಫ್ಲೋ ಮತ್ತೆ ಔಟ್ಫ್ಲೋ ಎರಡೂ ಕೂಡ ಸೇಮ್ ಈಕ್ವಲ್ಲೇ ಇದೆ. 1.66 ಲ್ಯಾಕ್ಸ್ ಕ್ಯೂಸೆಕ್ ಒಳಹರಿವಿದ್ರೆ 1.44 ಲ್ಯಾಕ್ಸ್ ಕ್ಯೂಸೆಕ್ ನೀರು ಹೊರಹರಿವಿದೆ. ಯಾದಗಿರಿಯಲ್ಲಿ ಮಳೆಯ ಅಬ್ಬರ. ನಿನ್ನೆ ಸುರಿದಂತ ಭಾರಿ ಮಳೆಗೆ ದೇಗುಲನೇ ಜಲಾವೃತವಾಗಿದೆ. ಗವಿಸಿದ್ದೇಶ್ವರ ದೇಗುಲ ಜಲಾವೃತವಾಗಿರುವಂಥದ್ದು. ಯಾದಗಿರಿಯಲ್ಲೂ ಕೂಡ ಅಷ್ಟೇ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಸೊ ಅಲ್ಲಿ ದೇಗುಲ ಒಂದು ಜಲಾವೃತವಾಗಿದೆ. ಗವಿಸಿದ್ದೇಶ್ವರ ದೇಗುಲ ಜಲಾವೃತವಾಗಿರುವಂಥದ್ದು. ನಿರಂತರವಾಗಿ ಮಳೆ. ಇನ್ನೊಂದು ಕಡೆ ಬಸವಸಾಗರ ಡ್ಯಾಮ್ ಬೇರೆ ಕಂಪ್ಲೀಟ್ ಆಗಿ ಭರ್ತಿಯಾಗಿ ಹೋಗಿದೆ. ಅಲ್ಲಿಂದನೂ ಕೂಡ ನೀರನ್ನು ಬಿಡಲಾಗ್ತಾ ಇದೆ. ಈ ರೀತಿಯಾಗಿ ಯಾದಗಿರಿ ರಾಯಚೂರು ಭಾಗದಲ್ಲಿ ಆತಂಕವನ್ನ ಎದುರಿಸುವಂತ ಪರಿಸ್ಥಿತಿ ಇರುವಂಥದ್ದು. ಯಾದಗಿರಿಲೆಲ್ಲ ಈ ರೀತಿಯಾಗೆಲ್ಲ ಮಳೆನೇ ಬರ್ತಾ ಇರಲಿಲ್ಲ. ಅಲ್ಲಿ ನೆರೆಯಿಂದಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ, ಬಸವಸಾಗರದಿಂದ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಆತಂಕ ಎದುರಾಗೋದು. ಆದರೆ ಈಗ ಆ ಭಾಗದಲ್ಲೂ ಕೂಡ ಹೆಚ್ಚಿನದಾಗಿ ಮಳೆ ಸುರಿತಾನೆ ಇದೆ. ಗುರುಮಠಕಲ್ ತಾಲೂಕಿನ ಚಿಂತನಹಳ್ಳಿಯ ಮಂದಿರ ಬೆಟ್ಟದ ಕೆಳಭಾಗದಲ್ಲಿರುವಂಥ ದೇವಾಲಯ, ಅದು ಗವಿಸಿದ್ದೇಶ್ವರ ದೇವಾಲಯ ಮುಳುಗಡೆ ಆಗಿರುವಂಥದ್ದು, ಜಲಾವೃತ ಆಗಿರುವಂಥದ್ದು. ದೇವರ ದರ್ಶನಕ್ಕೆ ಈಗ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಲಾಗಿದೆ. ಬಸವಸಾಗರ ಜಲಾಶಯದಿಂದ ಮತ್ತೆ ಭಾರಿ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಸ್ವಲ್ಪ ತಗ್ಗಿದೆ ಮಳೆಯ ಆರ್ಭಟ. ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಮಳೆಯಲ್ಲಿ. ಆದರೆ ಹಲವೆಡೆ ಕಡಿಮೆ ಆಗದ ಪ್ರವಾಹದ ನೀರು. ಮಳೆ ನಿಂತರೂ ಕೂಡ ನೆರೆ ಇದೆಯಲ್ಲ, ಅದು ಮಾತ್ರ ಕಡಿಮೆ ಆಗಿಲ್ಲ. ಅದರಿಂದ ಅನುಭವಿಸುವಂತ ಸಂಕಷ್ಟ ಮಾತ್ರ ಕಡಿಮೆ ಆಗಿಲ್ಲ. ಇಲ್ಲಿ ಮಳೆ ನಿಂತರೂ ನೆರೆಯಿಂದ ಸಂಕಷ್ಟವನ್ನು ಅನುಭವಿಸುವಂತ ಪರಿಸ್ಥಿತಿ ಇದೆ ಕೊಡಗು ಜಿಲ್ಲೆಯಲ್ಲಿ. ಭಾಗಮಂಡಲ ನಾಫೋಕ್ಲೋ ರಸ್ತೆ ಸಂಪರ್ಕ ಕಡಿತವಾಗಿರುವಂಥದ್ದು. ಚರಿಯ ಪರಂಬು ಕಲ್ಲುಮೊಟ್ಟೆ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮಡಿಕೇರಿ ತಾಲೂಕಿನ ಚರಿಯ ಪರಂಬು ಗ್ರಾಮ, ಅದು ತೆಪ್ಪ ಬಳಸಿ ಓಡಾಡ್ತಾ ಇದ್ದಾರೆ ಜನರು. ಪರ್ಯಾಯ ಮಾರ್ಗ ಇಲ್ಲದಿರುವಂತ ಕಾರಣಕ್ಕೋಸ್ಕರ ಅಲ್ಲಿರುವಂಥ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಬೋಟ್ಗಳನ್ನೇ, ದೋಣಿಗಳನ್ನೇ ಅವಲಂಬಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ತೀವ್ರಗೊಂಡಲ್ಲಿ ಮತ್ತಷ್ಟು ಪ್ರವಾಹ ಹೆಚ್ಚಾಗುವಂಥ ಆತಂಕ ಇದೆ. ರಾಷ್ಟ್ರೀಯ ಹೆದ್ದಾರಿ 275 ಸಂಪೂರ್ಣವಾಗಿ ಬಂದಾಗಿದೆ. ಡಿಸಿ ಕಚೇರಿ ಬಳಿ ತಡೆಗೋಡೆ ಕುಸಿಯುವಂತ ಆತಂಕ ಇರುವಂಥದ್ದು. ಕೊಡಗಿನ ಪರಿಸ್ಥಿತಿಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ವಿ, ಹೇಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದು ನೀವು. ನಿರಂತರವಾಗಿ ಮಳೆ ಸುರಿತಾ ಇತ್ತು. ಈಗ ಮಳೆ ಕಡಿಮೆ ಆಗಿದೆ, ಆದರೆ ಅದರಿಂದ ಆಗಿರುವಂತ ನೆರೆ ಇದೆಯಲ್ಲ, ಪ್ರವಾಹದ ಪರಿಸ್ಥಿತಿ ಇದೆಯಲ್ಲ, ಅದು ಮಾತ್ರ ಕಡಿಮೆ ಆಗಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ, ಕೊಡಗಿನ ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರವಿ. ಕೊಡಗಿನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಇಷ್ಟು ದಿನ ಮಳೆಯ ಜೊತೆಗೆ ನೆರೆಯ ಸಂಕಷ್ಟವನ್ನ ಅನುಭವಿಸ್ತಾ ಇದ್ರು ಜನ. ಬಟ್ ಈಗ ಮಳೆ ಕಡಿಮೆ ಆಗಿದ್ರು ಕೂಡ ಪ್ರವಾಹದ ಸ್ಥಿತಿಯಲ್ಲಿ ಸಂಕಷ್ಟವನ್ನ ಅನುಭವಿಸುವಂತಾಗಿದೆ. ಈಗ ಹೇಗಿದೆ ಕೊಡಗಿನಲ್ಲಿ ಪರಿಸ್ಥಿತಿ? ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿರಾಜ್, ಕಾಲಕ ದಿನಗಳಿಂದ ನಿರಂತರವಾಗಿ ಸುರಿದಂತಹ ಮಳೆ ಏನಿದೆ ಅದು ಕೊಡಗಿನಲ್ಲಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸ್ತಾ ಇದೆ.
ಒಂದ್ ಕಡೆ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಸೊ ಪರಿಣಾಮವಾಗಿ ಸಾಕಷ್ಟು ಒಂದು ನದಿ ತೀರದ ಪ್ರದೇಶಗಳೇನಿದೆ ಆ ಪ್ರದೇಶಗಳಲ್ಲಿ ಈಗ ಪ್ರವಾಹದ ಆತಂಕ ಎದುರಾಗಿರುವಂತದ್ದು. ಕಳೆದ 4 ದಿನಗಳಿಂದನೂ ಕೂಡ ನಿರಂತರವಾಗಿ ನೀರಿನ ಅದೇ ರೀತಿಯಲ್ಲಿ ಹರಿತಾ ಇದೆ. ಯಾವಾಗ ಮಳೆ ಕಡಿಮೆ ಆಗುತ್ತೋ ಆ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ನದಿಯಲ್ಲಿ ನೀರಿನ ಪ್ರಮಾಣ ಅರಿವಿಕೆಯಲ್ಲಿ ಕಡಿಮೆ ಆಗುತ್ತೆ. ಯಾವಾಗ ಮತ್ತೆ ಮಳೆ ಜಾಸ್ತಿ ಆಗುತ್ತೆ ಯಥಾಸ್ಥಿತಿ ಮತ್ತೆ ಜಾಸ್ತಿ ಆಗುವಂತದ್ದು. ಹೀಗಾಗಿ ಏನು ನದಿ ಪಾತ್ರದ ಗ್ರಾಮ ಪ್ರದೇಶಗಳಿದೆ ಅದರಲ್ಲೂ ಬಹಳ ಪ್ರಮುಖವಾಗಿ ನಾಪೋಕ್ಲು ಆಗಿರ್ಬೋದು, ಚೆರಿಯಪರಂಬು, ಕರಡಿಗೋಡು, ಕುಶಾಲನಗರ ಈ ಎಲ್ಲಾ ಭಾಗಗಳಲ್ಲೂ ಕೂಡ ಒಂದ್ ರೀತಿಯ ಪ್ರವಾಹದ ಆತಂಕ ಎದುರಾಗಿರುವಂತದ್ದು. ಅದರಲ್ಲೂ ಚೆರಿಯಪರಂಬಿನಿಂದ ಕಲ್ಲುಮಟ್ಟಿಗೆ ಹೋಗುವಂತಹ ಒಂದು ರಸ್ತೆ ಏನಿದೆ ಆ ರಸ್ತೆ ಮೇಲೆ ಬರೋಬ್ಬರಿ 7 ರಿಂದ 8 ಅಡಿ ಪ್ರವಾಹದ ನೀರು ಹರಿತಾ ಇರೋಂಥದ್ದು. ಅಲ್ಲಿ ಅನಿವಾರ್ಯವಾಗಿ ಜನರು ಬೇರೆ ದಾರಿ ಇಲ್ಲದೆ ತೆಪ್ಪವನ್ನ ಬಳಸಿ ಓಡಾಟವನ್ನ ಮಾಡ್ತಿರೋಂಥದ್ದು. ಮತ್ತೊಂದು ಕಡೆ ಭಾಗಮಂಡಲದಲ್ಲೂ ಕೂಡ ಸಂಜೆವರೆಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರಿನ ಅರಿವಿಕೆ ಇತ್ತು. ಅಲ್ಲೂ ಕೂಡ ಜನರನ್ನ ಆಚೆ ದಾಟ ಬೇರೆ ದಾರಿ ಇಲ್ಲದೆ ಜಿಲ್ಲಾಡಳಿತದಿಂದ ವ್ಯವಸ್ಥೆ ಮಾಡಿರುವಂತಹ ರ್ಯಾಫ್ಟ್ ಏನಿದೆ ಆ ರ್ಯಾಫ್ಟ್ ಮೂಲಕ ಜನರನ್ನ ಏನ್ ನಾಪೋಕ್ಲು ರಸ್ತೆ ಇದೆ ನಾಪೋಕ್ಲು ರಸ್ತೆಗೆ ದಾಟಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತೆ ಈಗಾಗಲೇ ಕಳೆದ ಒಂದು 15 ದಿವಸದಿಂದನೂ ಕೂಡ ಏನು ಜಿಲ್ಲಾಡಳಿತ ಭವನ ಅದರ ಭವನದ ಎದುರು ಬದಿಯಲ್ಲಿ ನಿರ್ಮಾಣ ಮಾಡಿದಂತಹ ತಡೆಗೋಡೆ ಕುಸಿಯುತ್ತೆ ಅನ್ನಂತಹ ಆತಂಕ ಎದುರಾಗಿ ಈಗ ಅದು ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿರುಕನ್ನ ಮುಟ್ಟಿರುವಂತದ್ದು. ಹೀಗಾಗಿ ನಿನ್ನೆ ರಾತ್ರಿನ ಇದ್ದಕ್ಕಿದ್ದ ಹಾಗೆ ಅಲ್ಲಿಯ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಮಡಿಕೇರಿಯಿಂದ ಮೇಕೇರಿ ರಸ್ತೆಗೆ ಹೋಗಿ ಅಲ್ಲಿಂದ ತಾಳತ್ತು ಮನೆ ಮತ್ತೆ ಮಂಗಳೂರಿಗೆ ಹೋಗುವಂತಹ ವ್ಯವಸ್ಥೆಯನ್ನ ಈಗ ಇಲಾಖೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅಂದ್ರೆ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿರುವಂತಹ ತಡೆಗೋಡೆ ಇನ್ನು ಪೂರ್ಣ ಆಗುವಂತಹ ಮುಂಚಿತವಾಗಿನೇ ಯಾಕೆ ಈ ರೀತಿ ಕುಸಾಗುವಂತಹ ಸ್ಥಿತಿ ತಲುಪು ಅನ್ನೋಂಥದ್ದು ಈಗ ಒಂದು ದೊಡ್ಡ ಪ್ರಶ್ನೆಗೆ ಈಡಾಗಿರೋಂಥದ್ದು. ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಕೃಷ್ಣಾ ಜಲಾನಯನ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ನಾರಾಯಣಪುರ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗಿರುವಂತದ್ದು. ರಾಯಚೂರಿನ ಲಿಂಗಸಗೂರಿನ ಶೀಲಹಳ್ಳಿ ಸೇತುವೆ ಮುಳುಗಡೆ ಆಗಿದೆ. ಕೃಷ್ಣಾ ಜಲಾನಯನ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇರುವಂತದ್ದು. ನಾರಾಯಣಪುರ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗಿದೆ. ಭರ್ತಿ ಆದಂತಹ ಸಂದರ್ಭದಲ್ಲಿ ನೀರನ್ನ ಬಿಡ್ತಾರೆ. ರಾಯಚೂರಿನ ಲಿಂಗಸಗೂರಿನ ಶೀಲಹಳ್ಳಿ ಆ ಒಂದು ಸೇತುವೆ ಕೂಡ ಮುಳುಗಡೆ ಆಗಿರುವಂಥದ್ದು. ಹಂಚಿನಾಳ ಮತ್ತು ಶೀಲಹಳ್ಳಿ ಸಂಪರ್ಕ ಕಡಿತ ಆಗಿದೆ. ಸೇತುವೆ ಮುಳುಗಡೆಯಿಂದ ಹಲವು ಗ್ರಾಮಗಳ ಸಂಪರ್ಕ ಬಂದ್ ಆಗಿದೆ. ಅಲ್ಲಿ ಇದ್ದಿದ್ದಂಥ ಒಂದು ಮಾರ್ಗ ಅದು ಕೂಡ ಬಂದ್ ಆಗಿರುವಂಥದ್ದು. ಏಕೆಂದರೆ ಆ ಒಂದು ಸೇತುವೆ ಪ್ರಮುಖವಾಗಿ ಸಂಪರ್ಕವನ್ನು ಕಲ್ಪಿಸುವಂಥ ಸೇತುವೆ ನೀರಿನಲ್ಲಿ ಮುಳುಗಡೆ ಆಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವಿಶ್ವನಾಥ್. ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು ಕೃಷ್ಣಾ ಜಲಾನಯನ ಒಂದು ಪ್ರದೇಶಗಳಲ್ಲಿ. ಈಗ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಅದರ ಜೊತೆಗೆ ಎಷ್ಟೋ ಗ್ರಾಮಗಳ ಸಂಪರ್ಕ ಕೂಡ ಕಡಿತಗೊಂಡಿರುವಂತದ್ದು. ಏನೇನೆಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ, ಪರಿಹಾರವನ್ನ ಕಂಡಿಟ್ಕೊಳ್ಳಲಾಗ್ತಾ ಇದೆ ಜಿಲ್ಲಾಡಳಿತದಿಂದ? ವೆರಿ ಗುಡ್ ಮಾರ್ನಿಂಗ್. ಈ ರಾಯಚೂರು ಜಿಲ್ಲೆಯ ಏನು ಲಿಂಗಸ್ಕೂರು ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಕುಗ್ರ ಶೀಲಹಳ್ಳಿ ಅಂತಕ್ಕಂಥದ್ದು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಅಂತ ಹೇಳಿಕೊಳ್ಳುವಂತಹ ಮಳೆ ಏನಿಲ್ಲ. ಕೃಷ್ಣಾ ನದಿ ತೀರದಲ್ಲಿ ಇವತ್ತು ಪ್ರವಾಹದ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ವಿಪರೀತವಾಗಿ ಮಳೆಯಾಗಿ ಕೊಯ್ನಾ ಜಲಾಶಯ ಏನ್ ತುಂಬಿದೆಯಲ್ಲ ಆ ಕೊಯ್ನಾ ಜಲಾಶಯದಿಂದ ಹೆಚ್ಚುವರಿ ನೀರನ್ನ ಇವತ್ತು ಆಲಮಟ್ಟಿ ಜಲಾಶಯಕ್ಕೆ ಬಿಡುತ್ತಾರೆ. ಆಲಮಟ್ಟಿ ಜಲಾಶಯ ತುಂಬಿದ ನಂತರ ಭರ್ತಿಯಾದ ನಂತರದಲ್ಲಿ ಹೆಚ್ಚುವರಿನ ಬಸವಸಾಗರ ಜಲಾಶಯಕ್ಕೆ ಅಂದ್ರೆ ನಾರಾಯಣಪುರ ಡ್ಯಾಮ್ಗೆ ಹರಿಬಿಡಲಾಗ್ತದೆ. ಹೀಗಾಗಿ ನಾರಾಯಣ ಡ್ಯಾಮ್ ಕೂಡ ಇವಾಗ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಹೆಚ್ಚುವರಿ ನೀರನ್ನ ಇವತ್ತು 1,55,000 ಕ್ಯೂಸೆಕ್ ನೀರನ್ನ ಇವತ್ತು ಕೃಷ್ಣಾ ನದಿಗೆ ಹರಿಬಿಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಎನ್ನುವಂತಹ ಒಂದು ಬ್ರಿಡ್ಜ್ ಏನಿದೆ, ಸೇತುವೆ ಏನಿದೆ, ಅದು ಸಂಪೂರ್ಣವಾಗಿ ಜಲಾವೃತಕ್ಕಂಥದ್ದು. ಈಗಾಗಲೇ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಸಂಚಾರ ವ್ಯವಸ್ಥೆಯನ್ನ ಇವತ್ತು ಅಲ್ಲಿ ನಿರ್ಬಂಧ ಹೇರಲಾಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಆ ಶೀಲಹಳ್ಳಿ ಸೇತುವೆ ಏನು ಒಂದು ವೇಳೆ ಮುಳುಗಿದ್ರೆ ಇವತ್ತು ಏನಾಗ್ತದೆ ಅಂದ್ರೆ ಹಂಚಿನಾಳು, ಯರಗೋಡಿ, ಯಳಬುಂದಿ, ಕಡದ್ರಗಡ್ಡಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸಂಪರ್ಕ ಕಡಿತವಾಗ್ತದೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಜನರು, ಗ್ರಾಮಸ್ಥರು, ರೈತರು ಏನಿದ್ದಾರೆ ಅವರ ಜಮೀನುಗಳು ಕೂಡ ಅಲ್ಲಿ ಜಲಾವೃತವಾಗ್ತವೆ. ಮತ್ತೊಂದು ಕಡೆ ಆ ಶೀಲಹಳ್ಳಿ ಬ್ರಿಡ್ಜ್ ಯಾವಾಗ ಮುಳುಗ್ತದೋ ಮತ್ತೊಂದು ನಡುಗಡ್ಡೆಯ ಜನರಿಗೂ ಕೂಡ ಒಂದು ರೀತಿಯಲ್ಲಿ ಪ್ರವಾಹದ ಭೀತಿ ಮನೆ ಮಾಡ್ತದೆ. ಯಾಕಂತ ಹೇಳಿದ್ರೆ ನಡುಗಡ್ಡೆಯಲ್ಲಿ ಇರ್ತಕ್ಕಂಥ ಜನರು ಕೂಡ ಅಲ್ಲಿ ನೀರು ಆವರಿಸ್ತದೆ. ಹಾಗಾಗಿ ಈಗಾಗಲೇ ಪ್ರಿಕಾಪ್ಷನ್ ಎನ್ನುವಂತೆ ಇವತ್ತು ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಜೊತೆಗೆ ಗರ್ಭಿಣಿ ಬಾತಿಯರನ್ನ ಈ ಶೀಲಹಳ್ಳಿ ಸೇತುವೆ ಮುಳುಗುವುದಕ್ಕೆ ಮುಂಚೆಯೇ ಅಲ್ಲಿರ್ತಕ್ಕಂತಹ ಏನು ಡೇಟ್ ಕೊಟ್ಟಿರ್ತಾರೆ 3-4 ದಿನದಲ್ಲಿ ಇವತ್ತು ಹೆರಿಗೆ ಡೇಟ್ ಇರ್ತದೋ ಅಂತಹ ಗರ್ಭಿಣಿ ಮಹಿಳೆಯರನ್ನ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಆಂಬ್ಯುಲೆನ್ಸ್ ಮುಖಾಂತರವಾಗಿ ಅಲ್ಲಿ ಈಚಿನಾಳ್ ಅಂತಕ್ಕಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರ್ತದೆ. ಜೊತೆಗೆ ಲಿಂಗಸಗೂರಿನ ಸಾರ್ವಜನಿಕ ಆಸ್ಪತ್ರೆ ಬರ್ತದೆ. ಆ ಎಲ್ಲಾ ಆಸ್ಪತ್ರೆಗಳಿಗೆ ಆಂಬ್ಯುಲೆನ್ಸ್ ಗಳ ಮುಖಾಂತರ ಇವತ್ತು
ಗಣ್ಯರನ್ನ ಕರೆದುಕೊಂಡು ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಜೊತೆಗೆ ಅಲ್ಲೇ ಚಿಕಿತ್ಸೆ ಕೊಡಲಾಗ್ತದೆ. ಇನ್ನು ಜೊತೆಗೆ ಆ ಗ್ರಾಮಗಳಲ್ಲಿ ಇವತ್ತು ನದಿ ತೀರದ ಗ್ರಾಮಗಳೇನಿದಾವೆ ಆ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇವತ್ತು ಬೀಳ್ಬಿಟ್ಟು ಅಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಅಲ್ಲಿ ನದಿ ತೀರದ ಪಾತ್ರದ ಗ್ರಾಮಗಳೇನಿದಾವೆ ಆ ಗ್ರಾಮಗಳ ಜನರಿಗೆ ಆ ನೀರಿನಿಂದ ಸೊಳ್ಳೆಗಳು ಸಿಕ್ಕಾಪಟ್ಟೆ ಉತ್ಪತ್ತಿ ಆಗ್ತವೆ. ಮಲೇರಿಯಾದಂತಹ ಜ್ವರಗಳು ಕವೆ ಜೊತೆಗೆ ವಾಂತಿ ಬೇರಿಯಂತಹ ಅನೇಕ ರೋಗ ಲಕ್ಷಣಗಳು ಕಾಣೋದ್ರಿಂದ ಇವತ್ತು ಅಲ್ಲಿಯೇ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಬೀಳ್ಬಿಟ್ಟು ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ನಡುಗಡ್ಡೆಯ ಗ್ರಾಮಸ್ಥರನ್ನು ಕೂಡ ಈ ಕಡೆ ಶಿಫ್ಟ್ ಮಾಡಿಬಿಟ್ಟು ಮನೆಗಳು ಟಿನ್ ಶೆಡ್ ಮನೆಗಳಿದಾವೆ ಅಲ್ಲಿ ಆಹಾರವನ್ನು ಕೊಟ್ಟು ಗಂಜಿ ಕೇಂದ್ರಗಳನ್ನ ತೆರೆಯುವುದರ ಮುಖಾಂತರ ಅವ್ರನ್ನ ಸಕಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ ಲಿಂಗಸ್ಗೂರಿನ ತಾಲೂಕು ಆಡಳಿತ ಈಗಾಗಲೇ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಜೊತೆಗೆ ಈ ಮಾತನ್ನ ಕಟ್ಟಿಮನಿ ತಹಶೀಲ್ದಾರ್ ಏನಿದ್ದಾರೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರು ಕೂಡ ಸತತವಾಗಿ 5-6 ದಿನಗಳಿಂದ ಆಗಳಲ್ಲೆಲ್ಲ ರೌಂಡ್ಸ್ ಹಾಕಿ ಅಲ್ಲಿರ್ತಕ್ಕಂಥ ಎಲ್ಲ ಜನರ ಸಮಸ್ಯೆಗಳನ್ನ ಆಲಿಸಿ ತಾಲೂಕು ಆಡಳಿತ ಸಕಲ ರೀತಿಯಾದಂತಹ ಎಲ್ಲಾ ರೀತಿಯ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕು ಆ ಎಲ್ಲಗಳನ್ನ ಇವತ್ತು ಕೈಗೊಳ್ಳುತ್ತಾ ಇದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಉತ್ತರ ಕನ್ನಡದಲ್ಲಿ ಕೊಂಚ ಕಡಿಮೆ ಆಗಿರುವಂತದ್ದು ಮಳೆ ನಿಂತರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಪ್ರವಾಹದ ಸ್ಥಿತಿಯಲ್ಲಿ ಕುಮಟಾ ಹೊನ್ನಾವರ ತಾಲೂಕು ಗ್ರಾಮಗಳಿಗೆ ಜಲ ದಿಗ್ಬಂಧನ ಹಾಕಿದಂತಾಗಿದೆ. ಕುಮಟಾ ಮತ್ತು ಹೊನ್ನಾವರ ತಾಲೂಕುಗಳಲ್ಲಿ ಸಾಕಷ್ಟು ಗ್ರಾಮಗಳು ಜಲಾವೃತ ಆಗಿರುವಂಥದ್ದು, ಅದರ ಜೊತೆಗೆ ಅಲ್ಲಿ ಸಂಪರ್ಕ ಕೂಡ ಕಡಿತ ಆಗಿದೆ. ಸೊ ಹೀಗಾಗಿನೇ ಜಲ ದಿಗ್ಬಂಧನ ಹಾಕಿದಂತಾಗಿದೆ. ಅಲ್ಲಿ ಉಕ್ಕಿ ಹರಿತಾ ಇರುವಂಥದ್ದು ಅಘನಾಶಿನಿ, ಶರಾವತಿ ನದಿಗಳು. ಕುಮಟಾ ತಾಲೂಕಿನ ಕೊನ್ನಳ್ಳಿ, ಊರಕೇರಿ, ಮುರೂರು ಮನೆಗಳಿಗೆ ನೀರು ನುಗ್ಗಿದೆ. ಆ ಊರುಗಳಲ್ಲಿ ಹೊನ್ನಾವರ ತಾಲೂಕಿನ ಮಾವಿನ ಕುರ್ಬ, ದುಂಡಬಾಳದಲ್ಲಿ ತಗ್ಗದ ಪ್ರವಾಹ, ಅಲ್ಲೂ ಕೂಡ ನಿರಂತರವಾಗಿ ನೆರೆಯಿಂದಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಜನ. ಕುಮಟಾ ಹೊನ್ನಾವರದಲ್ಲಿ SDRF ಟೀಮ್ ಮೊಕ್ಕ ಮೂಡಿದೆ. ತೋಟ ಗದ್ದೆಗಳಿಗೆ ನುಗ್ಗಿರುವಂಥದ್ದು ಪ್ರವಾಹದ ನೀರು. ಕೃಷಿ ಜಮೀನುಗಳಿಗೆ ಸಂಪೂರ್ಣವಾಗಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಜಲಾವೃತವಾಗಿದ್ದಾವೆ. ಅಲ್ಲಿ ಕೃಷಿ ಜಮೀನುಗಳು ಕೂಡ ದೋಣಿ ಮೂಲಕ ನೆರೆ ಸಂತ್ರಸ್ತರಿಗೆ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡುವಂಥ ಕೆಲಸ ಆಗ್ತಾ ಇದೆ SDRF ತಂಡದಿಂದ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಅಲ್ಲಿ ಇರುವಂತ ದೋಣಿಗಳ ಮುಖಾಂತರ, ಬೋಟ್ಗಳ ಮುಖಾಂತರ ಅಲ್ಲಿರುವಂತ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತ ಕೆಲಸ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಓಡಾಡ್ಲಿಕ್ಕೂ ಕೂಡ ಆಗಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿದೆ. ಶಂಕದ ಹುಳಗಳ ಕಾಟಕ್ಕೆ ತತ್ತರಿಸಿರುವಂಥದ್ದು ಬೀದರ್ ಜಿಲ್ಲೆ ಜನ. ಬೆಳಗಾಗುವಷ್ಟರಲ್ಲಿ ಬೆಳೆಗಳನ್ನ ತಿಂದು ಖಾಲಿ ಮಾಡ್ತಾ ಇದ್ದಾವೆ ಹುಳಗಳು. ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂತ ಬೆಳೆ ಎಲ್ಲವೂ ಕೂಡ ಶಂಕದ ಹುಳುವಿನ ಪಾಲಾಗಿದೆ. ಶಂಕದ ಹುಳುಗಳ ಬಾಧೆಗೆ ತತ್ತರಿಸಿದ್ದಾರೆ ಬೀದರ್ ಜಿಲ್ಲೆಯ ಜನ. ಬೆಳಗಾಗುವಷ್ಟರಲ್ಲಿ ಬೆಳೆಗಳನ್ನ ತಿಂದು ಖಾಲಿ ಮಾಡ್ತಾ ಇದ್ದಾವೆ ಈ ಶಂಕದ ಹುಳುಗಳು. ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂತ ಬೆಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗುವತ್ತ ಹೋಗ್ತಾ ಇರುವಂಥದ್ದು. ಬಸವನ ಹುಳಗಳು ಕಾಟದಿಂದ ಜಿಲ್ಲೆಯಲ್ಲಿ 10,000 ಹೆಕ್ಟೇರ್ ಬೆಳೆ ನಾಶ ಆಗಿದೆ. ಸೋಯಾಬೀನ್, ತೊಗರಿ, ಹೆಸರು, ಉದ್ದು, ಅವರೆ ಬೆಳೆಗಳು ನಾಶವಾಗಿರುವಂಥದ್ದು. ಕಾಳು ಬೆಳೆಗಳನ್ನು ಜಾಸ್ತಿ ಬೆಳೀತಾರೆ ಆ ಭಾಗದಲ್ಲಿ. ಅದು ಈಗ ಬೀದರ್ನಲ್ಲಿ ಸ್ಪೆಷಲಿ ಈ ಶಂಕದ ಹುಳುಗಳಿಂದ ಆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ. ಮೊಳಕೆ ಹೊಡೆದು ಎಲೆಗಳು ಬಿಡುವಷ್ಟರಲ್ಲಿ ಈ ಶಂಕದ ಹುಳುಗಳು ಅದನ್ನ ತಿಂತಾ ಇರುವಂಥದ್ದು. ಪರಿಹಾರ ಕೊಡುವಂತೆ ರೈತರಿಂದ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಭಾಳ ಏನು 10-15 ದಿವಸ ಏನು ಮಳೆಯಾಗಿದೆ. ಈ ಮಳೆಯಲ್ಲಿ ಭಾಳ ಏನಂದ್ರೆ ರೈತರದಿಂದ ಈ ಬಸವನ ಹುಳು ಏನಂದ್ರಿಂದ ಈ ನಮ್ಗೆ ಬೆಳೆ ಎಲ್ಲ ಪೂರ್ತಿ ನಷ್ಟ ಆಗಿದೆ. ಪೂರ್ತಿ ಹೊಲದಲ್ಲಿ ಏನಂದ್ರೆ ಯಾವುದು ಬೆಳೆ ಇಲ್ಲ. ಇವು ಸುಮಾರು 10-12 ಸಾವಿರ ಹೆಕ್ಟೇರ್ ಜಮೀನಿಂದ ಇವತ್ತಿಂದ ನಮ್ಮದು ಪೂರ ಸಂಪೂರ್ಣ ಹಾಳಾಗಿದೆ ಬೀದರ್ ಜಿಲ್ಲೆಯಲ್ಲಿ. ಆದರೆ ಜನಪ್ರತಿನಿಧಿಗಳು ಬರೀ 5,000-6,000 ಅಂದರೆ ಅಧಿಕಾರಿಗಳು ತಪ್ಪು ಇದು ಅಂಕಿಅಂಶವನ್ನು ಕೊಡ್ತಾ ಇದ್ದಾರೆ. ಅದು ಭಾಳ ಇದೆ. ಎಲ್ಲ ತಾಲೂಕಲ್ಲಿ ಬೀದರ್ ಜಿಲ್ಲೆ ಇಡೀ ಸಂಪೂರ್ಣ ಏನಂದರೆ ಇವತ್ತಿನ ಬೆಳೆ ಕಂಟಿನ್ಯೂಸ್ ಒಂದು ವಾರ ಮೋಡಕ್ಕೆ ಹೋಗಿದ್ದು ಜಾಸ್ತಿ ಮಳೆ ಬಂದಿದ್ದರಿಂದ ಇವುಗಳ ಕಾಟ ಜಾಸ್ತಿ ಆಗಿದೆ. ಸೊ ಅಗ್ರಿಕಲ್ಚರ್ದ ಪ್ರಕಾರ ಈಸಿಯೆಸ್ಟ್ ಮೆಟೀರಿಯಲ್ ಅಂದರೆ ಅವನ್ನ ಆರಿಸಿ ತಂದು ತೆಗೆದಿಟ್ಬಿಟ್ರೆ ಸಮಸ್ಯೆ ಕಡಿಮೆ ಆಗ್ತೈತಿ. ಸೊ ಇಲ್ಲ ಅಂತಂದರೆ ಒಂದು ಮೆಟಾಲಿಯನ್ ಅಂತೇಳಿ ಔಷಧಿ ಬರ್ತೈತಿ, ಅದನ್ನು ಹಾಕಿದರೆ ಕಡಿಮೆ ಆಗ್ತೈತೆ ಅಂತ ಹೇಳ್ತಾರೆ. ಬಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಪ್ರಕಾರ ಈಗ 10,000 ಹೆಕ್ಟರ್ದಲ್ಲಿ ಈಗಾಗಲೇ 3,000 ಹೆಕ್ಟರ್ದಲ್ಲಿ ಎಲ್ಲೆಲ್ಲಿ ಬೆಳೆ ನಾಶ ಆಗುತ್ತೆ ಅಲ್ಲಿ ರೈತರು ಈಗಾಗಲೇ ಅದನ್ನು ರೀಸೋಯಿಂಗ್ ಮಾಡಿದ್ದಾರೆ. ಸೊ ಇದು ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.